ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 260 ಪಾಯಿಂಟ್ಸ್ ಗೇನ್ ಆಗಿ 80,998 ಕ್ಲೋಸ್ ಆಗಿದೆ. ನಿಫ್ಟಿ 77 ಪಾಯಿಂಟ್ಸ್ ಗೇನ್ ಆಗಿ 24,620 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 76 ಪಾಯಿಂಟ್ಸ್ ಗೇನ್ ಆಗಿ 55,676 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಲ್ಲ ಇಂಡಿಸಿಸ್ ನೋಡಿಕೊಂಡ್ರು, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಇವತ್ತು ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮಾತಾಡ್ಕೊಂಡಿದ್ವಿ. ಏನಂತ ಅಂದರೆ, ಇವಾಗ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಏನಾದರೂ ಮಾರ್ಕೆಟ್ ಫಾಲ್ ಆಗಿ ಸೆಕೆಂಡ್ ಹಾಫ್ ಅಲ್ಲಿ ರಿಕವರ್ ಆದರೆ DAS ಬೈ ಮಾಡಿರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಮಾತಾಡ್ಕೊಂಡ್ವಿ. ಇವತ್ತು ನೋಡ್ಕೊಂಡ್ರೆ ಮಾರ್ಕೆಟ್ ಓಪನಿಂಗ್ ಇಂದ ಕೂಡ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದ್ಮೇಲೆ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದಾವೆ. ಇವತ್ತು ನೋಡ್ಕೊಂಡ್ರೆ FIDA ಡೇಟಾದಲ್ಲಿ FIS ಮತ್ತು DIS ಇಬ್ರು ಸಹ ಬೈ ಸೈಡಲ್ಲೇ ಇದ್ದಾರೆ. ಇವತ್ತು FIS ಆದರೆ ಎಬೋ 1000 crores ಬೈ ಮಾಡಿದ್ದಾರೆ, DIS ಆದರೆ ಎಬೋ 2000 crores ಬೈ ಮಾಡಿದ್ದಾರೆ. ಅದರಿಂದನೇ ಮಾರ್ಕೆಟ್ ಈ ತರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಮತ್ತೆ FIS ನೋಡ್ಕೊಂಡ್ರೆ ಲಾಸ್ಟ್ 4 days ಅಲ್ಲೂ ತುಂಬಾನೇ ಸೆಲ್ ಮಾಡಿದ್ದಾರೆ. ಮಾರ್ಕೆಟ್ ಅದರಿಂದನೇ ಕರೆಕ್ಟ್ ಆಗಿದ್ದು. ಆದ್ರೆ DIS ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ನ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಈ ಫ್ರೈಡೆ ನೋಡ್ಕೊಂಡ್ರೆ RBI MPC ಮೀಟಿಂಗ್ ಇದೆ ಅಲ್ಲ, ಈ ಮೀಟಿಂಗ್ ಅಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರುತ್ತೆ ಅಂತ ಪ್ರತಿಯೊಬ್ಬರು ಅನಲಿಸ್ಟ್ ಕೂಡ ಅದನ್ನೇ ಮೆನ್ಷನ್ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಮಾರ್ಕೆಟ್ಗೆ ಇದು ತುಂಬಾನೇ ಪಾಸಿಟಿವ್ ಆಗಿರುತ್ತೆ ಅನ್ನೋ ಕಾರಣದಿಂದ ಈ DIS ಏನಾದರೂ ಈ ತರ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಬರ್ತಾ ಇರ್ಬೋದು. ಮತ್ತೆ ಲಾಸ್ಟ್ 4-5 ಡೇಸಿಂದನೂ ಇನ್ನೊಂದು ಡೇಟಾನ ಮಾತಾಡ್ಕೊತಾ ಬಂದ್ವಿ. ಏನಂತ ಅಂದರೆ, ಇವಾಗ ಲಾರ್ಜ್ ಕ್ಯಾಪ್ಸ್ ಫಾಲ್ ಆದ್ರೂ ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ ಅಂತ ಮಾತಾಡ್ಕೊತಾ ಬಂದ್ವಿ. ಇವಾಗ ಲಾಸ್ಟ್ 3-4 ಡೇಸಲ್ಲೇ ಈ ಸ್ಮಾಲ್ ಕ್ಯಾಪ್ಸಲ್ಲಿ ನೋಡ್ಕೊಂಡ್ರೆ 17,000 ಕೋಟಿ ಇನ್ಫ್ಲೋಸ್ ಬಂದಿದ್ದಾವೆ ಮಾರ್ಕೆಟ್ ಒಳಗಡೆ. ಅದಾದಮೇಲೆ ಲಾಸ್ಟ್ 10 ಡೇಸಲ್ಲಿ ನೋಡ್ಕೊಂಡ್ರು 50,000 ಕೋಟಿ ಈ ಸ್ಮಾಲ್ ಕ್ಯಾಪ್ಸಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ. ಅದನ್ನು ಈ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸ್ ಇದೆ ಅಲ್ಲ, ಈ 100 ಇಂಡೆಕ್ಸ್ ಒಳಗಡೆ ಇಷ್ಟೆಲ್ಲ ಇನ್ಫ್ಲೋಸ್ ಬಂದಿದ್ದಾವೆ. ಅದರಿಂದನೇ ಸ್ಮಾಲ್ ಕ್ಯಾಪ್ಸ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಇವಾಗ ರಿಟೇಲ್ ಇನ್ವೆಸ್ಟರ್ಸ್ ನೋಡ್ಕೊಂಡ್ರು ಅವ್ರ ಪೋರ್ಟ್ಫೋಲಿಯೋ ಎಲ್ಲ ತುಂಬಾನೇ ಫಾಲ್ ಆಗಿತ್ತು. ಆದರೆ ಈ ರೀಸೆಂಟ್ ರ್ಯಾಲಿ ಏನಿದೆ ಮಾರ್ಕೆಟಲ್ಲಿ, ಅದರಿಂದ 70 to 80% ಏನೇನು ಲಾಸಸ್ ಇತ್ತೋ ಅದೆಲ್ಲ ರಿಕವರ್ ಆಗಿದೆ. ಅದರಿಂದ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಈ ಸ್ಮಾಲ್ ಕ್ಯಾಪ್ ಕಂಪನೀಸಲ್ಲೆಲ್ಲ ಮತ್ತೆ ಇನ್ವೆಸ್ಟ್ ಮಾಡೋದು ಶುರು ಮಾಡಿರಬೇಕು. ಅದರಿಂದನೇ ಸ್ಮಾಲ್ ಕ್ಯಾಪ್ಸಲ್ಲಿ ಇಷ್ಟೊಂದು ಇನ್ಫ್ಲೋಸ್ ಕಾಣಿಸ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಸ್ಮಾಲ್ ಕ್ಯಾಪ್ ಇಂಡೆಕ್ಸಲ್ಲಿ ಇಷ್ಟೆಲ್ಲ ಇನ್ಫ್ಲೋಸ್ ಬರ್ತಾ ಇದಾವಲ್ಲ, ನೀವೇನಾದರೂ ಈ ಸ್ಮಾಲ್ ಕ್ಯಾಪ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಇವಾಗ ಮಾರ್ಕೆಟ್ ನೋಡ್ಕೊಂಡ್ರು ತುಂಬಾನೇ ರಿಕವರ್ ಆಗಿದೆ ಅಲ್ಲ, ನಿಮ್ಮ ಪೋರ್ಟ್ಫೋಲಿಯೋದಲ್ಲೂ ರಿಕವರಿ ಕಾಣ್ತಾ ಇದೆಯಾ ಇಲ್ವಾ ಅಂತ ಒಂದ್ಸಲ ಕಮೆಂಟ್ ಮಾಡಿ. ಅದಾದಮೇಲೆ ನಿಮ್ಮ ಪೋರ್ಟ್ಫೋಲಿಯೋ ಪ್ರಕಾರ ಇನ್ನೂ ಲಾಸಸ್ಸಲ್ಲೇ ಇದ್ದರೆ ಎಷ್ಟು % ಲಾಸಲ್ಲಿದ್ದೀರಾ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ವಿಷಯಕ್ಕೆ ಬಂದರೆ, US ಮಾರ್ಕೆಟ್ ನೋಡಿಕೊಂಡ್ರೆ ನಿನ್ನೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಯಾಕಂದರೆ ಒಂದು ಜಾಬ್ ಓಪನಿಂಗ್ ಡೇಟಾ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಅದ್ರ ಜೊತೆಗೆ ಇವಾಗ ತುಂಬ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ನೋಡ್ತಾನೆ ಇರ್ತೀರಾ. ಏನಂತಂದರೆ, ಈ ಟ್ರೇಡ್ ಡೀಲ್ ಡೆಡ್ಲೈನ್ ಹತ್ರದಲ್ಲೇ ಇದೆ. ಅದಕ್ಕೋಸ್ಕರ ಇವಾಗ ಇನ್ನು ಯಾವ್ಯಾವ ಕಂಟ್ರೀಸ್ ಈ ಟ್ರೇಡ್ ಅಗ್ರಿಮೆಂಟ್ಸ್ನ ಸಬ್ಮಿಟ್ ಮಾಡಿಲ್ವೋ ಆ ಕಂಟ್ರೀಸ್ ಎಲ್ಲ ಸಬ್ಮಿಟ್ ಮಾಡಬೇಕು ಅಂತ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಕೂಡ US ಮಾರ್ಕೆಟ್ ನಿನ್ನೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಅದ್ರ ಜೊತೆಗೆ ಇನ್ನು ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಈ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ ನೋಡಿಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ರೀಸೆಂಟಾಗಿ 50%ಗೆ ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ರಲ್ಲ, ಅದರಿಂದ ಇದಕ್ಕೆ ಡೆಡ್ಲೈನ್ ಕೂಡ June 4th ಸ್ಟಾರ್ಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ರಿಲೇಟೆಡ್ ಆಗಿ ಏನು ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದಾರೋ ಅದರಿಂದ ಯಾವ್ಯಾವ ಕಂಟ್ರೀಸ್ಗೆ ಎಫೆಕ್ಟ್ ಆಗುತ್ತೆ ಅಂತ. ನನ್ನ ಒಪಿನಿಯನ್ ಪ್ರಕಾರ ನೋಡಿಕೊಂಡ್ರೆ ಈ ಚೈನಾ ಮೇಲೆ ತುಂಬಾ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂದರೆ ಪ್ರಪಂಚದಲ್ಲೇ ನೋಡಿಕೊಂಡ್ರೆ ಎಲ್ಲಿ ಮೆಟಲ್ಸ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನೋಡಿಕೊಂಡ್ರೆ ಚೈನಾದಲ್ಲೇ ಜಾಸ್ತಿ ಪ್ರೊಡ್ಯೂಸ್ ಮಾಡೋದು. ಅದರಿಂದ ಚೈನಾಗೆ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಟ್ರಾನ್ಸ್ರೆಡ್ ಲೈಟಿಂಗ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಬಗ್ಗೆ ರೀಸೆಂಟ್ ಟೈಮಲ್ಲೂ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಅದ್ರ ಜೊತೆಗೆ IPO ಟೈಮಲ್ಲೂ ಸಮೇತ ಈ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಮತ್ತೆ ಲಾಸ್ಟ್ 1 ಮಂತಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 50% ರ್ಯಾಲಿ ಆಗಿದೆ. ಇವತ್ತು ನೋಡ್ಕೊಂಡ್ರೆ ಇವ್ರಿಗೆ 534 crores ಆರ್ಡರ್ ಬಂದಿದೆ, ಡೊಮೆಸ್ಟಿಕ್ ಮಾರ್ಕೆಟ್ ಇಂದ ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಎರಡೂ ಸೇರಿ. ಫ್ರೆಂಡ್ಸ್, ಇವರು 59 ಕಂಟ್ರೀಸ್ ಅಲ್ಲಿ ಅವ್ರ ಆಪರೇಷನ್ಸ್ ನಡೆಸ್ತಾ ಇದ್ದಾರೆ. ಅದಾದ್ಮೇಲೆ ಗ್ಲೋಬಲಿ ನೋಡ್ಕೊಂಡ್ರೆ ಇದುವರೆಗೂ
200 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇವತ್ತು ಇವ್ರಿಗೆ ಏನ್ ಆರ್ಡರ್ ಬಂದಿದೆ 534 ಕ್ರೋರ್ಸ್ ಆರ್ಡರ್. ಇದು ಆಫ್ರಿಕಾ ಇಂದ ಬಂದಿರೋದು. ಈ ಗ್ಲೋಬಲಿ ನೋಡ್ಕೊಂಡ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ಆರ್ಡರ್ಸ್ ಏನೇ ಬರ್ತಾ ಇದ್ವು, ಆದ್ರೆ ಈ ಸಲ ನೋಡ್ಕೊಂಡ್ರೆ ತುಂಬಾನೇ ದೊಡ್ಡ ಆರ್ಡರ್ ಬಂದಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದ್ರೆ ಒಂದು ಲಾರ್ಜೆಸ್ಟ್ ಸಬ್ಸ್ಟೇಷನ್ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡೋದಕ್ಕೋಸ್ಕರ ಈ ಆರ್ಡರ್ ಬಂದಿರೋದು. ಮತ್ತೆ ಈ ಮೇ ಎಂಡಿಗೆ ನೋಡ್ಕೊಂಡ್ರೆ ಟೋಟಲ್ ಆಗಿ 14,000 ಕೋಟಿ ಆರ್ಡರ್ ಬುಕ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ 44% ಆರ್ಡರ್ ಬುಕ್ ಗ್ರೋ ಆಗ್ತಾ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಈ ರೈಲ್ವೆ ಕಂಪನೀಸ್ ಎಲ್ಲ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. RVNL ಆದ್ರೆ ನಿಯರ್ಲಿ 7% ಪಾಸಿಟಿವ್ ಆಗಿದೆ. IRFC 3%, ಇರ್ಕಾನ್ ಇಂಟರ್ನ್ಯಾಷನಲ್ ಆದ್ರೆ ಇವತ್ತು 14% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ರೈಲ್ಟೆಲ್ ಕಾರ್ಪೊರೇಷನ್ ಆದ್ರೆ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಈ ರೈಲ್ವೆ ಕಂಪನೀಸ್ ಅಂತೂ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಿಂದನೂ ಸಮೇತ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ರೈಲ್ವೆ ಕಂಪನೀಸ್ ಎಲ್ಲ ಯಾಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂದ್ರೆ, ನಮ್ಮ ಗೌರ್ಮೆಂಟ್ ನೋಡ್ಕೊಂಡ್ರೆ ಈ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ತುಂಬಾನೇ ಸ್ಪೆಂಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅದ್ರ ಭಾಗವಾಗಿ ಇವತ್ತು ಇರ್ಕಾನ್ ಇಂಟರ್ನ್ಯಾಷನಲ್ ಅವ್ರಿಗೆ ಒಂದು ಲಾರ್ಜ್ ಆರ್ಡರ್ ಬಂದಿದೆ. ಈ ಟೋಟಲ್ ಆರ್ಡರ್ ವರ್ತ್ ನೋಡ್ಕೊಂಡ್ರೆ ಎಬೋ 1000 ಕ್ರೋರ್ಸ್ ಇದೆ. ಏನಕ್ಕೆ ಆರ್ಡರ್ ಬಂದಿದೆ ಅಂತ ಅಂದ್ರೆ ಒಂದು EPC ರಿಲೇಟೆಡ್ ಆಗಿ ಈ ಆರ್ಡರ್ ಬಂದಿರೋದು. ಅದನ್ನು ಈಸ್ಟರ್ನ್ ಸೆಂಟ್ರಲ್ ರೈಲ್ವೇಸ್ ಇಂದ ಒಂದು ಲಾರ್ಜ್ ಆರ್ಡರ್ ಬಂದಿದೆ. ಅದರಿಂದ ಈ ಕಂಪನಿ ಬೆಳಿಗ್ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಅದ್ರ ಜೊತೆಗೆ ಇನ್ನು ಮಿಕ್ಕಿರೋ ಎಲ್ಲಾ ಕಂಪನೀಸ್ ಅಲ್ಲೂ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಇಂದ ನಮ್ಮ ಇನ್ವೆಸ್ಟರ್ಸ್ ಎಲ್ಲ ಹೆವಿ ವಾಲ್ಯೂಮ್ ಬೈಯಿಂಗ್ ಅಲ್ಲಿ ಬೈ ಮಾಡಿದ್ದಾರೆ. ಅದರಿಂದ ಓವರ್ ಆಲ್ ಎಲ್ಲಾ ಕಂಪನೀಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದ್ರ ಜೊತೆಗೆ ಟೆಕ್ಸ್ಮ್ಯಾಕೋ ರೈಲ್ ನೋಡ್ಕೊಂಡ್ರು ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿಗೂ ಅಷ್ಟೇ ಇವತ್ತು 122 ಕ್ರೋರ್ಸ್ ಆರ್ಡರ್ ಬಂದಿದೆ ರೈಲ್ ಇನ್ಫ್ರಾ ರಿಲೇಟೆಡ್ ಆಗಿ ಮುಂಬೈ ರೈಲ್ವೇಸ್ ಇಂದ. ಅದರಿಂದನೇ ಈ ಕಂಪನಿ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಈ ಮಕ್ವೈರ್ ಅವ್ರು ನೋಡ್ಕೊಂಡ್ರೆ ಈ ಜೂನ್ ಮಂತ್ಗೋಸ್ಕರ ತುಂಬಾ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಇವಾಗ ಇವರು ಪ್ರತಿ ಮಂತ್ನು ಇದೇ ತರ ಪಿಕ್ ಮಾಡ್ತಾ ಇದ್ರು. ಪಿಕ್ ಮಾಡ್ತಾ ಪ್ರತಿ ಮಂತ್ನು ಅನಾಲಿಸಿಸ್ ಮಾಡ್ತಾ ಇದ್ರು. ಇವಾಗ ಯಾವ ಮಂತ್ ಅಲ್ಲಿ ಯಾವ ಕಂಪನಿ ಯಾವ ತರ ಗ್ರೋ ಆಗಿದೆ ಅಂತ ಪ್ರತಿಯೊಂದು ಅನಾಲಿಸಿಸ್ ಮಾಡ್ತಾನೆ ಇರ್ತಾರೆ. ಇವಾಗ ಜೂನ್ ಮಂತ್ಗೋಸ್ಕರ ಅವರು ಲಿಸ್ಟ್ ನ ರಿಲೀಸ್ ಮಾಡಿದ್ದಾರೆ. ಇವಾಗ ಇವರು 3 ಕ್ಯಾಟಗರೀಸ್ ಅಲ್ಲಿ ಸ್ಟಾಕ್ಸ್ ನ ಪಿಕ್ ಮಾಡಿದ್ದಾರೆ. ಇವಾಗ ಒಂದೊಂದಾಗಿ ಮಾತಾಡ್ಕೊಂಡು ಹೋಗೋಣ ಯಾವ್ಯಾವ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ ಅಂತ ಎಲ್ಲ. ಫಸ್ಟ್ ಇವಾಗ 6 ಸ್ಟಾರ್ಸ್. ಈ 6 ಕಂಪನೀಸ್ ನ ಏನಕ್ಕೆ ಪಿಕ್ ಮಾಡಿದ್ದಾರೆ ಅಂದ್ರೆ ಲಾಂಗ್ ಟರ್ಮ್ ಗೋಸ್ಕರ ಹೈ ಕನ್ವಿಕ್ಷನ್ ಇಂದ ಈ 6 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಒಂದು ಮಹೀಂದ್ರ ಅಂಡ್ ಮಹೀಂದ್ರ, HDFC ಬ್ಯಾಂಕ್, ಭಾರತಿ ಏರ್ಟೆಲ್, ಟ್ರೆಂಟ್, PFC, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ಈ ತರ 6 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಈ 6 ಕಂಪನೀಸ್ ನ ಪಿಕ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನೀಸ್ ಎಲ್ಲ ಬೆಟರ್ ರಿಟರ್ನ್ಸ್ ಕೊಡೋ ಚಾನ್ಸಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವಾಗ ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಈ ಟಾಟಾ ಮೋಟರ್ಸ್ ಆಗಲಿ HDFC ಬ್ಯಾಂಕ್ ಆಗಲಿ ಈ ಎರಡೂ ಕಂಪನೀಸ್ ಈ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಒಳ್ಳೆ ಗ್ರೋತ್ ನ ನೋಡಿದೀವಿ. ಅದಾದ್ಮೇಲೆ ಈ TCS ಕಂಪನಿ ನೋಡ್ಕೊಂಡ್ರೆ ಲಾಸ್ಟ್ 2 ಮಂತ್ಸ್ ಇಂದ ಈ ಕಂಪನಿಯಲ್ಲಿ ಒಳ್ಳೆ ಗ್ರೋತ್ ಇಲ್ಲ. ಯಾಕಂದ್ರೆ ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್ ಇದಾವೆ IT ರಿಲೇಟೆಡ್ ಆಗಿಲ್ಲ. ಅದಕ್ಕೋಸ್ಕರ ಈ TCS ಬಿಟ್ರೆ ಈ ರೀಸೆಂಟ್ ಟೈಮ್ ಅಲ್ಲಿ ಬೆಟರ್ ಆಗಿ ಗ್ರೋ ಆಗಿದಾವೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಟಗರಿ ಬಂದು 6 ಈಟರ್ಸ್. ಅಂದ್ರೆ ಈ ಮೀಡಿಯಂ ಟರ್ಮ್ ಅಲ್ಲಿ ಯಾವ್ಯಾವ ಕಂಪನೀಸ್ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದಾವೆ ಅಂತ ಈ 6 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ ಕಂಪನೀಸ್ ಇದಾವೆ ಅಂತ ನೋಡ್ಕೊಂಡ್ರೆ ಮೊದಲನೇದಾಗಿ ಭಾರತ್ ಎಲೆಕ್ಟ್ರಾನಿಕ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಗೈಲ್, ಶ್ರೀರಾಮ್ ಫಿನಾನ್ಸ್, LNT ಮತ್ತೆ LIC, ಈ ತರ 6 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ LIC ಮತ್ತೆ LNT ಆದ್ರೆ ಈ ಸಲ ಹೊಸದಾಗಿ ಪಿಕ್ ಮಾಡಿದ್ದಾರೆ. ಲಾಸ್ಟ್ ಮಂತ್ ಅಲ್ಲಿ ನೋಡ್ಕೊಂಡ್ರೆ ಈ ಕಂಪನಿ ಪ್ಲೇಸಸ್ ಅಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತೆ NTPC ಕಂಪನಿ ಇತ್ತು. ಈ ಎರಡೂ ಕಂಪನೀಸ್ ನ ಇವಾಗ ರಿಮೂವ್ ಮಾಡಿ ಇವಾಗ LNT ಮತ್ತೆ LIC ಈ ಎರಡೂ ಕಂಪನೀಸ್ ನ ಆಡ್ ಮಾಡ್ಕೊಂಡಿದ್ದಾರೆ. ಏನಕ್ಕಂದ್ರೆ ಈ ಎರಡೂ ಕಂಪನೀಸ್ ಆರ್ಡರ್ ಬುಕ್ ಮತ್ತೆ ವ್ಯಾಲ್ಯೂಷನ್ ನೋಡ್ಕೊಂಡ್ರೆ ತುಂಬಾನೇ ಸಪೋರ್ಟಿವ್ ಆಗಿದೆ. ಅದಕ್ಕೋಸ್ಕರ ಈ ಲಿಸ್ಟ್ ಒಳಗಡೆ ಇವಾಗ ಈ ಎರಡೂ ಕಂಪನೀಸ್ ನ ಆಡ್ ಮಾಡಿದೀವಿ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಥರ್ಡ್ ಕ್ಯಾಟಗರಿ ಬಂದು 6 ರೈಸಿಂಗ್ ಸ್ಟಾರ್ಸ್. ಇದ್ರಲ್ಲಿ ನೋಡ್ಕೊಂಡ್ರೆ ಈ 6 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಈ 6 ಕಂಪನೀಸ್ ಎಲ್ಲ ನೆಕ್ಸ್ಟ್ 2 to 3 ಇಯರ್ಸ್ಗೆಲ್ಲ ಈ ಕಂಪನಿ ವ್ಯಾಲ್ಯೂ ಡಬಲ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಇವಾಗ ಈ 6 ಕಂಪನೀಸ್ ಯಾವ ಅಂತ ನೋಡ್ಕೊಂಡ್ರೆ ಡೆಲಿವರಿ ಈ ಕಂಪನಿ ಆದ್ರೆ 55% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಈ ಕಂಪನಿಗೆ ನೋಡ್ಕೊಂಡ್ರು 35% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಇದರಲ್ಲೇನೆ ಯುನೋಮಿಂಡಾ, IRCTC, ಲೆಮನ್ ಟ್ರೀ ಹೋಟೆಲ್, ದೇವಯಾನಿ ಇಂಟರ್ನ್ಯಾಷನಲ್ ಈ ತರ 6 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ 2 to 3 ಇಯರ್ಸ್ಗೆಲ್ಲ ಈ ಕಂಪನೀಸ್ ಎಲ್ಲ ಡಬಲ್ ಆಗ್ತವಾ ಇಲ್ವಾ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ನೋಡ್ಕೊಂಡ್ರೆ ಸರ್ವೋಟೆಕ್ ರಿನ್ಯೂವಬಲ್ಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ನಿನ್ನೆ ಆದರೆ 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿತ್ತು. ಮತ್ತೆ ಇವತ್ತು ನೋಡ್ಕೊಂಡ್ರು ಎಬೋ 11% ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಯಾಕಂದ್ರೆ
ಅಸ್ಸಾಮಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ. ಆ ರೈಲ್ವೆ ಸ್ಟೇಷನ್ಗೆ ರೂಫ್ ಟಾಪ್ ಸೋಲಾರ್ನ ಇನ್ಸ್ಟಾಲ್ ಮಾಡೋದಕ್ಕೆ ಇವ್ರಿಗೆ ಕಾಂಟ್ರಾಕ್ಟ್ ಬಂದಿದೆ. ಈ ಟೋಟಲ್ ಆರ್ಡರ್ ವರ್ತ್ ನೋಡಿಕೊಂಡ್ರೆ 33 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ 5 years ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಕೂಡ ಇವ್ರಿಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿನ್ನೆ ನೋಡಿಕೊಂಡ್ರೆ 20% ಪಾಸಿಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಯ್ತಲ್ಲ, ಆ ಕಾರಣದಿಂದ ಕೂಡ ಇವತ್ತು ಈ ಕಂಪನಿಯಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗಿಂದ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಸ್ವಿಗ್ಗಿ. ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿ ಬಗ್ಗೆ ಕೂಡ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮಾತಾಡ್ಕೊಂಡಿದ್ವಿ. ಏನಂತ ಅಂದರೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ಕಂಪನಿಗೆ ಓವರ್ ವೇಟ್ ರೇಟಿಂಗ್ ಕೊಟ್ಟು 22% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಮಾತಾಡ್ಕೊಂಡಿದ್ವಿ. ಅದೇ ಕಾರಣದಿಂದನೇ ಇವತ್ತು ಈ ಕಂಪನಿಯಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದನೇ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಈ ಮೋರ್ಗನ್ ಸ್ಟ್ಯಾನ್ಲಿ ಅವ್ರು ನೋಡಿಕೊಂಡ್ರೆ ಪ್ರಾಪರ್ ರೀಸನ್ನ ಮೆನ್ಷನ್ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಈ ಸ್ವಿಗ್ಗಿ ಕಂಪನಿ ಏನಿದೆ, ಈ ಫುಡ್ ಡೆಲಿವರಿ ಸೆಗ್ಮೆಂಟ್ಗಿನ್ನ ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಏನಿದೆ, ಇದು ಇನ್ನೂ ತುಂಬಾನೇ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಅದ್ರ ಜೊತೆಗೆ ಡಾರ್ಕ್ ಸ್ಟೋರ್ಸ್ ನೋಡ್ಕೊಂಡ್ರು ತುಂಬಾನೇ ಇನ್ಕ್ರೀಸ್ ಮಾಡ್ತಾ ಬರ್ತಾ ಇದ್ದಾರೆ. ಈ ಲಾಸ್ಟ್ ಕ್ವಾರ್ಟರಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 400 ಡಾರ್ಕ್ ಸ್ಟೋರ್ಸ್ನ ಓಪನ್ ಮಾಡಿದ್ದಾರೆ. ಈ ಓವರ್ ಆಲ್ ಎಲ್ಲ ರೀಸನ್ಸಿಂದನೇ ಈ ಕಂಪನಿ ಕಮಿಂಗ್ ಟೈಮಲ್ಲೂ ಇನ್ನೂ ಫಾಸ್ಟಾಗಿ ಗ್ರೋ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ರು. ಅದರಿಂದನೇ ಈ ಕಂಪನಿ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಆದಿತ್ಯ ಬಿರ್ಲಾ ಫ್ಯಾಷನ್ಸ್ ನೋಡಿದ್ರಾ? ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನಲ್ಲಿ 10% ಫಾಲ್ ಆಗಿದೆ. ಯಾಕಂದರೆ ನೆನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ಫ್ಲಿಪ್ಕಾರ್ಟ್ ಕಂಪನಿ ಇದೆ ಅಲ್ಲ, ಇವ್ರು ನೋಡಿಕೊಂಡ್ರೆ ಈ ಕಂಪನಿಯಲ್ಲಿ 862 crores ಸೆಲ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ರು. ಅದರಿಂದನೇ ಇವತ್ತು ಈ ಥರ ಫಾಲ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಆಪ್ಟೆಸ್ ವ್ಯಾಲ್ಯೂ ಹೌಸಿಂಗ್ ಫಿನಾನ್ಸ್ ಕಂಪನಿ ನೋಡಿದ್ರಾ? 2 days ಬ್ಯಾಕ್ ನಿಯರ್ಲಿ 7 to 8% ಫಾಲ್ ಆಗಿತ್ತು. ಯಾಕಂದರೆ ಈ ಕಂಪನಿಯಲ್ಲಿ ಪ್ರಮೋಟರ್ ಸ್ವಲ್ಪ ಸ್ಟೇಕ್ನ ಸೆಲ್ ಮಾಡಿದ್ರು. ಆದರೆ ಆ ಬ್ಲಾಕ್ ಡೀಲಲ್ಲಿ ನೋಡಿಕೊಂಡ್ರೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಮತ್ತೆ SBI ಮ್ಯೂಚುವಲ್ ಫಂಡ್ಸ್ ಅವರು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಬ್ಲಾಕ್ ಡೀಲ್ ಅಲ್ಲಿ ಅಪ್ಡೇಟ್ ಆಗಿದೆ. ಈ ತರ ಬಿಗ್ ಇನ್ವೆಸ್ಟರ್ಸ್ ಎಲ್ಲ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾರಲ್ಲ, ನೋಡೋಣ ಯಾವ ತರ ಗ್ರೋ ಆಗ್ತಾರೆ ಕಮಿಂಗ್ ಟೈಮಲ್ಲಿ ಅಂತ. ಅದ್ರ ಜೊತೆಗೆ ಇವಾಗ RBI ಅವ್ರು ನೋಡ್ಕೊಂಡ್ರು ಕಂಟಿನ್ಯೂಸ್ ಆಗಿ ರೇಟ್ ಕಟ್ ಮಾಡ್ತಾ ಇದಾರಲ್ಲ, ಈ ತರ ರೇಟ್ ಕಟ್ ಮಾಡೋದ್ರಿಂದ ಹೌಸಿಂಗ್ ಫಿನಾನ್ಸ್ ಕಂಪನಿಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಕಮ್ಮಿ ಇಂಟ್ರೆಸ್ಟ್ ರೇಟ್ ಇದ್ದಾಗ ಈ ಹೌಸಿಂಗ್ ರಿಲೇಟೆಡ್ ಆಗಿ ಲೋನ್ಸ್ ಅನ್ನೋದು ತುಂಬಾ ಜಾಸ್ತಿ ಜನನೇ ತಗೊಳಕ್ ಇಂಟ್ರೆಸ್ಟ್ ತೋರಿಸ್ತಾರೆ. ಅದರಿಂದ ಈ ಅಫೋರ್ಡಬಲ್ ಹೌಸಿಂಗ್ ಫಿನಾನ್ಸ್ ಸೆಗ್ಮೆಂಟ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ HDB ಫಿನಾನ್ಷಿಯಲ್ ಸರ್ವಿಸಸ್. ಇದು HDFCಯ ಸಬ್ಸಿಡರಿ ಕಂಪನಿ. ಇವಾಗ ಈ ಕಂಪನಿ ಬಗ್ಗೆ ಒಂದು 6 months ಬ್ಯಾಕ್ ಮಾತಾಡ್ಕೊಂಡಿದ್ವಿ. ಯಾವಾಗ ಅಂತ ಅಂದರೆ ಲಾಸ್ಟ್ ಇಯರ್ ಅಕ್ಟೋಬರ್ ಟೈಮಲ್ಲಿ ಮಾತಾಡ್ಕೊಂಡಿದ್ವಿ. ಏನಂತ ಅಂದರೆ ಈ HDB ಫಿನಾನ್ಷಿಯಲ್ ಸರ್ವಿಸಸ್ ಅವರು IPOಗೆ ಬರೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಆ ಟೈಮಲ್ಲಿ ಮಾತಾಡ್ಕೊಂಡಿದ್ವಿ. ಇವಾಗ ಸೆಬಿ ಅವ್ರು ನೋಡ್ಕೊಂಡ್ರೆ ಈ IPOಗೆ ಅಪ್ರೂವ್ ಕೊಟ್ಟಿದ್ದಾರೆ. ಇವಾಗ HDB ಫಿನಾನ್ಷಿಯಲ್ ಸರ್ವಿಸಸ್ ಅವರು ಈ IPOದಲ್ಲಿ 12,500 crores IPO ಮುಖಾಂತರ ರೈಸ್ ಮಾಡ್ತಾ ಇದ್ದಾರೆ. ಇದು ಈ ವರ್ಷದಲ್ಲೇ ನೋಡ್ಕೊಂಡ್ರೆ ತುಂಬಾನೇ ದೊಡ್ಡ IPO ಅಂತಾನೂ ಅನ್ಕೊಬಹುದು. ಅದ್ರ ಜೊತೆಗೆ ಈ IPOದಲ್ಲಿ 2,500 crores ಫ್ರೆಶ್ ಇಶ್ಯೂ ಮುಖಾಂತರ ರೈಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ 10,000 crores OFS ಮುಖಾಂತರ ರೈಸ್ ಮಾಡ್ತಾ ಇದ್ದಾರೆ. ನೋಡೋಣ ಈ IPO ಇನ್ನ ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಈ ರಾಮಕೃಷ್ಣ ಫೋರ್ಜಿಂಗ್ಸ್ ಕಂಪನಿ ಬಗ್ಗೆ ತುಂಬ ಸಲನೇ ಕೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ರಾಮಕೃಷ್ಣ ಫೋರ್ಜಿಂಗ್ಸ್ ಕಂಪನಿ ಏನಿದೆ, ಇವರು ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಫೋರ್ಜಿಂಗ್ ಕಂಪನಿ. ಫ್ರೆಂಡ್ಸ್, ಒಂದ್ಸಲ ಈ ಇಮೇಜ್ನ ನೋಡಿ. ಈ ಇಮೇಜಲ್ಲಿರೋ ಪ್ರಾಡಕ್ಟ್ಸ್ನೆಲ್ಲ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಯಾವ್ಯಾವ ಇಂಡಸ್ಟ್ರಿಗೆ ಸಪ್ಲೈ ಮಾಡ್ತಾರೆ ಅಂತ ನೋಡಿಕೊಂಡ್ರೆ ರೈಲ್ವೇಸ್, ಸ್ಟೀಲ್ ಪ್ಲಾಂಟ್, ಆಯಿಲ್ ಎಕ್ಸ್ಪ್ಲೋರೇಷನ್, ಆಟೋಮೋಟಿವ್, ಅರ್ತ್ ಮೂವರ್, ಫಾರ್ಮ್ ಎಕ್ವಿಪ್ಮೆಂಟ್ಸ್. ಇವ್ರು ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ಸ್ನೆಲ್ಲ ತುಂಬ ಇಂಡಸ್ಟ್ರೀಸಲ್ಲಿ ಬಳಸ್ತಾರೆ. ಮತ್ತು ಇವರು ಡೊಮೆಸ್ಟಿಕಲ್ಲಿ ಮಾತ್ರನೇ ಅಲ್ಲ, ಇಂಟರ್ನ್ಯಾಷನಲ್ಲೂ ಇವ್ರು ಬಿಸ್ನೆಸ್ನ ಮಾಡ್ತಾರೆ. ಇವಾಗ ಔಟ್ಸೈಡ್ ಇಂಡಿಯಾ ನೋಡಿಕೊಂಡ್ರೆ 2 ಪ್ಲೇಸಲ್ಲಿ ಇವ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಒಂದು USA ಇದೆ, ಅದಾದಮೇಲೆ ಮೆಕ್ಸಿಕೋಲ್ಲೂ ಸಮೇತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ. ಅದ್ರ ಜೊತೆಗೆ ಇವರು ಜಾಯಿಂಟ್ ವೆಂಚರಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಆ ಕಂಪನಿ ಹೆಸರು ಬಂದು RK ತಿತಾಗರ್ ರೈಲ್ ವೀಲ್ ಕಂಪನಿ. ಇದರಲ್ಲಿ ರಾಮಕೃಷ್ಣ ಫೋರ್ಜಿಂಗ್ಸ್ ಅವ್ರಿಗೆ 51% ಸ್ಟೇಕ್ ಇದೆ. ಮತ್ತು ತಿತಾಗರ್ ರೈಲ್ಸ್ ಕಂಪನಿ ಇದೆ ಅಲ್ಲ, ನಮ್ಮ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋದೆ, ಆ ಕಂಪನಿಯವ್ರಿಗೆ ಇದರಲ್ಲಿ 49% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಈ 2 ಕಂಪನಿ ಸೇರಿ ಈ ಕಂಪನಿನ ಫಾರ್ಮ್ ಮಾಡಿರೋದು. ಮತ್ತು ಲಾಸ್ಟ್ 5 yearsಲ್ಲಿ ನೋಡಿಕೊಂಡ್ರೆ 102% CAGR ಅಲ್ಲಿ ಇವರು ಗ್ರೋ ಆಗಿದ್ದಾರೆ. ಮತ್ತು ಈ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಈ ಕಂಪನಿ 45% ಫಾಲ್ ಆಗಿದೆ. ಫ್ರೆಂಡ್ಸ್, ಇವಾಗ ಇವರು ತುಂಬ ಸೆಗ್ಮೆಂಟಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರಲ್ಲ, ಆ ತುಂಬ ಸೆಗ್ಮೆಂಟ್ಸಲ್ಲಿ ತುಂಬ ಪ್ರಾಡಕ್ಟ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇವಾಗ ಆ ಪ್ರಾಡಕ್ಟ್ಸ್ ನೋಡಿಕೊಂಡ್ರೆ ತುಂಬಾ ಜಾಸ್ತಿ ಇದ್ದಾವೆ. ಈ ಇಮೇಜಸ್ ಏನಿದ್ದಾವೆ, ಈ ಇಮೇಜಸ್ನೆಲ್ಲ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ.
ಮತ್ತೆ ಅದಾದಮೇಲೆ ಈ ಕಂಪನಿ ಫಿನಾನ್ಷಿಯಲ್ಸ್ ನೋಡಿಕೊಂಡ್ರೆ ಲಾಸ್ಟ್ 2 ಕ್ವಾರ್ಟರ್ಸಲ್ಲಿ ಮಾರ್ಜಿನ್ಸ್ ತುಂಬಾನೇ ಫಾಲ್ ಆಗಿದೆ. ಯಾಕಂದರೆ ಇಯರ್ ಆನ್ ಇಯರಲ್ಲಿ ಎಕ್ಸ್ಪೋರ್ಟ್ಸ್ 25% ಡ್ರಾಪ್ ಆಗಿದೆ, ಅದರಿಂದ ಕೂಡ ಫಾಲ್ ಆಗಿದೆ. ಅದ್ರ ಜೊತೆಗೆ ಈ ಫಿನಾನ್ಷಿಯಲ್ ಇಯರ್ ಎಂಡಲ್ಲಿ ನೋಡಿಕೊಂಡ್ರೆ ಈ ಕಂಪನಿಯಲ್ಲಿ ಸ್ವಲ್ಪ ಇನ್ವೆಂಟ್ರಿ ಇಶ್ಯೂಸ್ ಕೂಡ ಫೇಸ್ ಮಾಡ್ತಾ ಇದ್ದಾರೆ, ಅದರಿಂದ ಈ ಕಂಪನಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಅದ್ರ ಜೊತೆಗೆ ಈ ರೈಲ್ವೆ ಸೆಕ್ಟರ್ ಅಲ್ಲಿ ಮತ್ತೆ ಆಟೋ ಸೆಕ್ಟರ್ ಅಲ್ಲಿ ಡಿಮ್ಯಾಂಡ್ ಕೂಡ ಸ್ವಲ್ಪ ಕಮ್ಮಿ ಆಗಿದೆ, ಅದರಿಂದ ಕೂಡ ಸ್ವಲ್ಪ ಫಾಲ್ ಆಗಿದೆ. ಓವರ್ ಆಲ್ ಎಲ್ಲ ರೀಸನ್ಸ್ ಇಂದಾನೆ ಈ ಕಂಪನಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಬರ್ತಾ ಇರೋದು. ನೋಡೋಣ ಕಮಿಂಗ್ ಟೈಮಲ್ಲಿ ಯಾವಾಗ ರಿಕವರ್ ಆಗಿ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.